ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಗುಡ್ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಇಂದಿನ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು. ಮೊದಲನೇದೇನಪ್ಪ ಅಂದರೆ, ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿವ್ ಅವೇ ಪ್ರಯತ್ನ ಕೊಡ್ತೀವಿ. ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಖುಷಿ ವಿಚಾರನಪ್ಪ, ನಾವು ಈಗಾಗಲೇ ಫ್ರೀ ಕನ್ಸಲ್ಟ್ ಶುರು ಮಾಡಿದ್ವಿ. 9742355574 ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು. ಬನ್ನಿ, ಇವತ್ತು ಪೂಜೆಗೆ ಬಳಸುವಂಥ ಈ ಒಂದು ವಸ್ತುವಿಂದ ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಪ್ರತಿದಿನ ನೀವು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ದೋಷಗಳಿದ್ರೂ ಕೂಡ ಹೋಗ್ತದೆ. ಬನ್ನಿ, ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣಸ್ತೋತ್ರ. ಗಜಾನನಂ ಭೂತಗಣಾದಿಸೇವಿತಂ ಪ್ರತಿಷ್ಠಿತ ಜಂಬುಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜೈ ಗಣೇಶ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ, ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಇದರಂತೆ ಮೊದಲನೇ ಕ್ಲೆನ್ಸಿಂಗ್ ಮಾಡ್ಕೊಂಡು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಕ್ಲೆನ್ಸಿಂಗ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಅರ್ಶನ ತಗೊಳ್ಳಿ. ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದಾಗಿರುತ್ತೆ. ತುಂಬ ಪವರ್ಫುಲ್ ವಶೀಕರಣ. ಪ್ರತಿದಿನ ಒಂದೊಂದು ಮಾಡ್ಕೊಳ್ಳಿ. ಇಟ್ಕೊಂಡು ಮತ್ತೆ I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ವಿಶೇಷವಾಗಿ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋಣ. ನಾವು ಮಾಡೋಂಥ ರೆಮಿಡೀಸ್ ಆಗಲಿ ವಸ್ತುಗಳಾಗಲಿ ಎಲ್ಲ ವಶೀಕರಣ ಆಗಲಿ ಎಲ್ಲ ಮನೇಲಿ ಸಿಗುತ್ತೆ ಅಂತ ಆಗಿರುತ್ತೆ. ಪ್ರತಿದಿನ ನೀವು ಒಂದೊಂದು ಮಾಡ್ಕೊಬೋದು. ಬನ್ನಿ, ಇವತ್ತಿನ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ, ಅವರು ಕೂಡ ಈ ಒಂದು ನಂಬರ್ನಾಗಲಿ ವಿಡಿಯೋನಾಗಲಿ ಶೇರ್ ಮಾಡಿ. ನಿಮಗೂ ಕೂಡ ಪುಣ್ಯ ಬರುತ್ತೆ. ಎಷ್ಟೋ ಜನ ಪ್ರಾಣ ಉಳಿಸಿದಂಥ ಪುಣ್ಯ ಬರುತ್ತೆ. ಹಾಗಾಗಿ ವಿಶೇಷವಾಗಿ ಇದು ಇಟ್ಕೊಂಡು ಓಂ ರೇಣುಕಾರಾಧ್ಯ ನಮಃ, ಓಂ ರೇಣುಕಾರಾಧ್ಯ ನಮಃ, ರಾಧ್ಯ ನಮಃ 3 ಸರಿ ಬರಬೇಕಾಗತ್ತೆ. ಓಂ ರೇಣುಕಾರಾಧ್ಯ ನಮಃ, ನಮಃ. ನಾನು ಹೇಳಿದಂಥ ಒಂದು ಪೂಜಾ ಐಟಮ್ನ ವಸ್ತುನ ಇದರಲ್ಲಿ ಹಾಕಬೇಕಾಗತ್ತೆ. ನಾನು ಹೇಳ್ತೀನಿ. ರೇಣುಕಾರಾಧ್ಯ ನಮಃ. ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ. ಪ್ರತಿದಿನ ಒಂದೊಂದು ಮಾಡ್ಕೊಳ್ಳಿ. ನೋಡಿ, ಈ ಥರ ಓಂ ರೇಣುಕಾರಾಧ್ಯ ನಮಃ ಅಂತ ಬರೆದು ಇದಕ್ಕೆ ಒಂದು ಬಾಕ್ಸ್ ಹಾಕ್ಬಿಡಿ. 3 ಇರುತ್ತಲ್ಲ, ಅದಕ್ಕೊಂದು ಬಾಕ್ಸ್ ಹಾಕ್ಬಿಟ್ಟು ಈ ಬಾಕ್ಸ್ ಹಾಕಿರ್ತೀರಲ್ಲ, ಇಲ್ಲಿ ಬಾಕ್ಸ್ ಸುತ್ತೂ ನೀವು ನಿಮ್ಮ ಕೋರಿಕೆಗಳು ಏನಿದೆಯೋ ಎಲ್ಲ ಬರ್ಕೊಬೋದು. ಯಾರಾದರೂ ನಿಮ್ಗೆ ವಶೀಕರಣ ಆಗಬೇಕು, ಅವರ ಹೆಸರು, ನೀವು ಯಾರನ್ನು ಬೇಕೋ ವಶೀಕರಣ ಮಾಡ್ಬೋದು. ಏನು ವಸ್ತು ಬೇಕೋ, ಆರೋಗ್ಯ, ಮತ್ತು ನಿಮ್ಗೆ ಯಾರಾದರೂ ತುಂಬ ಶತ್ರು ಕಾಟ ಇದ್ದರೆ, ನಿಮ್ದು ಏನಾದರೂ ಬೇರೆ ಬೇರೆ ತೊಂದರೆಗಳಿದ್ದರೆ, ಮತ್ತು ಯಾವ ಹಣಕಾಸಿನ ಸಮಸ್ಯೆ ಇದ್ದರೆ ಈ ಥರ ನೀವು ಪ್ರತಿದಿನ ಒಂದೊಂದು ಇದು ಮಾಡಿಕೊಂಡು ಸಪ್ರೇಟಾಗಿ ಬೇಕಾದರೂ ಮಾಡ್ಕೊಬೋದು. ಈ ಥರ ಇಟ್ಕೊಂಡು ಇದಕ್ಕೆ ವಿಶೇಷವಾಗಿ ಏನಪ್ಪ ಅಂದರೆ, ಒಂದಷ್ಟು ಅಕ್ಷತೆ ಮಾಡ್ಕೊಳ್ಳಿ. ಮನೇಲಿ ಅಕ್ಕಿ ಸಿಗುತ್ತೆ, ಇದಕ್ಕೆ ಅಕ್ಷತೆ ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು ನೋಡಿ, ಇದು ಹಿಡ್ಕೊಂಡು ಕೇಳಿ. ಓಂ ರೇಣುಕಾರಾಧ್ಯ ನಮಃ, ಓಂ ರೇಣುಕಾರಾಧ್ಯ ನಮಃ, ಓಂ ರೇಣುಕಾರ. ತುಂಬ ಪವರ್ಫುಲ್ ಇದು. ಇದನ್ನು ನಾನು ಹೇಳಿದಂಥ ಜಾಗದಲ್ಲಿ ಹಾಕ್ಬೇಕು. ನೀವು ಹೇಳ್ತೀನಿ. ಓಂ ರೇಣುಕಾರಾಧ್ಯ ನಮಃ, ಉಷಾಯ ಉಷಾಯ ಉಷಾಯ. ಓಂ ರೇಣುಕಾರಾಧ್ಯ ನಮಃ, ಉಷಾಯ ಉಷಾಯ ಉಷಾಯ. ಇದಕ್ಕೆ ಸ್ವಲ್ಪ ಕುಂಕುಮ ಹಾಕಿ. ಓಂ ರೇಣುಕಾರಾಧ್ಯ ನಮಃ, ಉಷಾಯ ಉಷಾಯ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿ. ಬೇಕಾದ್ರೆ ನೀವು ಇನ್ನೊಂದ್ಸರಿ ಮಾಡ್ಕೊಬೋದು. ಓಂ ರೇಣುಕಾರಾಧ್ಯ ನಮಃ, ಉಷಾಯ ಉಷಾಯ ಉಷಾಯ. ಓಂ ರೇಣುಕಾರಾಧ್ಯ ನಮಃ, ಉಷಾಯ ಉಷಾಯ. ಸ್ವಲ್ಪ ಅರ್ಶನ ಹಾಕಿ ನೋಡಿ. ಫುಲ್ ಇದು ರೆಡಿ ಆಯ್ತಿದ್ದು. ಓಂ ರೇಣುಕಾರಾಧ್ಯ ನಮಃ, ಉಷಾಯ ಉಷಾಯ. 108 ಸರಿ ಹೇಳಿದ್ರು ಕೂಡ ತುಂಬ ಪವರ್ಫುಲ್ ಇದು. ಓಂ ರೇಣುಕಾರಾಧ್ಯ ನಮಃ, ಉಷಾಯ ಉಷಾಯ ಉಷಾಯ. ಓಂ ರೇಣುಕಾರಾಧ್ಯ ನಮಃ, ಉಷಾಯ ಉಷಾಯ ಉಷಾಯ. ಓಂ ರೇಣುಕಾರಾಧ್ಯ ನಮಃ, ಉಷಾಯ ಉಷಾಯ. 108 ಸರಿ ಹೇಳ್ಬೋದು. ಇನ್ನು ಈ ಥರ ಮಾಡಿಸ್ಬಿಟ್ಟು ವಿಶೇಷವಾಗಿ ಮರ್ಚಬೇಕಾದಾಗ ಕೂಡ ನಿಮ್ಗೆ ಯಾರು ವಶೀಕರಣ, ಏನು ವಸ್ತು ವಶೀಕರಣ ಬೇಕೋ ಅದನ್ನು ಹೇಳಿ. ಇದನ್ನು 21 ಸರಿ 1 2 3 4 5 6
7 8 9 10 11 12 13 14 15 16 17 18 19 20 21 ಈ ಥರ 21 ದಿಷ್ಟಿ ತೆಗೆದು ಇದನ್ನು ತೊಗೊಂಡೋಗ್ಬಿಟ್ಟು ಇವತ್ತು ಹನುಮ ಜಯಂತಿ ಇರೋದ್ರಿಂದ ನೀವು ಅಥವಾ ಬೇರೆ ದಿನ ಆಂಜನೇಯನ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ನಿಮ್ಮೆಲ್ಲ ಕೋರಿಕೆ ಈಡೇರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್. ಓಂ ರೇಣುಕಾರಾಧ್ಯ ಮುಕ್ಷಾಯ ವಶ. ಓಂ ರೇಣುಕಾರಾಧ್ಯ ಮುಕ್ಷಾಯ ವಶ. ಓಂ ರೇಣುಕಾರಾಧ್ಯ ವಶ. ಜೈ ಗಣೇಶ್.